ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶುಭೋದಯ ಮಗು. ಇಂದಿನ ಈ ಪವಿತ್ರ ಬೆಳಗ್ಗೆಯಲ್ಲಿ ಸಾಯಿಬಾಬಾವರ ಆಶೀರ್ವಾದ ನಿಮ್ಮ ಮನೆಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಜೀವನಕ್ಕೂ ಸದಾ ಇರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸೋಣ. ಇಂದಿನ ಈ ಸಂದೇಶವನ್ನು ಕೊನೆಯವರೆಗೂ ತಪ್ಪದೆ ಕೇಳಿ, ಏಕೆಂದರೆ ಈ ಸಂದೇಶದಲ್ಲಿ ಸಾಯಿಬಾಬಾ ನಮಗೆ ನೀಡಿದ ಒಂದು ಅಮೂಲ್ಯ ಜೀವನ ಪಾಠ ಅಡಗಿದೆ. ಈ ಒಂದು ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿಗೆ ಶಾಂತಿ, ಬದುಕಿಗೆ ಧೈರ್ಯ ಮತ್ತು ದೇವರ ಮೇಲಿನ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಮೊದಲು ಎಲ್ಲರೂ ಭಕ್ತಿಯಿಂದ ಹೇಳೋಣ, ಓಂ ಸಾಯಿರಾಮ್. ಈ ಪವಿತ್ರ ನಾಮವನ್ನು ಭಕ್ತಿಯಿಂದ ಜಪಿಸುವ ಪ್ರತಿಯೊಬ್ಬರ ಮೇಲೂ ಸಾಯಿಬಾಬಾವರ ಕೃಪೆ ಸದಾ ಇರುತ್ತದೆ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಪ್ರಯತ್ನ ಮಾಡುತ್ತೇವೆ, ಆದರೆ ಫಲ ಮಾತ್ರ ತಡವಾಗುತ್ತದೆ. ಆಗ ಮನಸ್ಸು ಕುಗ್ಗುತ್ತದೆ. ದೇವರೇ, ನನ್ನ ಪ್ರಾರ್ಥನೆ ಕೇಳುತ್ತಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯ ಬಂದಾಗ ನಾನು ನಿನಗೆ ಯೋಗ್ಯವಾದ ಫಲವನ್ನು ನೀಡುತ್ತೇನೆ. ಆದ್ದರಿಂದ ಎಂದಿಗೂ ನಿರಾಶರಾಗಬೇಡಿ. ಇಂದು ಬೆಳಗ್ಗೆ ಎದ್ದ ಕ್ಷಣದಿಂದಲೇ ಒಂದು ಸಂಕಲ್ಪ ಮಾಡಿಕೊಳ್ಳಿ, ಯಾವುದೇ ಕಷ್ಟ ಬಂದರೂ ನಾನು ಸಾಯಿಬಾಬಾವರ ಮೇಲಿನ ನಂಬಿಕೆಯನ್ನು ಬಿಡುವುದಿಲ್ಲ. ಈ ಒಂದು ಸಂಕಲ್ಪವೇ ನಿಮ್ಮ ದಿನವನ್ನು ಬದಲಾಯಿಸಬಹುದು. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಬೇಸರಬೇಡ. ಲೋಕದ ಎಲ್ಲರಿಗೂ ನಮ್ಮ ಮನಸ್ಸು ಗೊತ್ತಾಗಬೇಕೆಂದಿಲ್ಲ, ಆದರೆ ನಮ್ಮ ಹೃದಯದ ಪ್ರತಿಯೊಂದು ಭಾವನೆಯು ಸಾಯಿಬಾಬಾಗೆ ತಿಳಿದಿದೆ. ಆದ್ದರಿಂದ ಜನರ ಮುಂದೆ ನಿಮ್ಮ ನೋವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ದೇವರ ಮುಂದೆ ನಿಮ್ಮ ಮನಸ್ಸನ್ನು ತೆರೆದಿಡಿ. ಸಾಯಿಬಾಬಾ ಹೇಳುತ್ತಾರೆ, ಶ್ರದ್ಧೆ ಮತ್ತು ಸಬೂರಿ ಇರುವವನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಶ್ರದ್ಧೆ ಎಂದರೆ ದೇವರ ಮೇಲಿನ ಅಚಲ ನಂಬಿಕೆ, ಸಬೂರಿ ಎಂದರೆ ತಾಳ್ಮೆ. ಈ ಎರಡು ಗುಣಗಳು ಇದ್ದರೆ ಜೀವನದ ದೊಡ್ಡ ಸಮಸ್ಯೆಗಳನ್ನು ಜಯಿಸಬಹುದು. ಇಂದು ನೀವು ಕೆಲಸಕ್ಕೆ ಹೋಗುತ್ತಿದ್ದರೆ, ಓದಲು ಹೋಗುತ್ತಿದ್ದರೆ, ವ್ಯಾಪಾರ ಮಾಡುತ್ತಿದ್ದರೆ ಅಥವಾ ಮನೆಯ ಕೆಲಸ ಮಾಡುತ್ತಿದ್ದರೆ, ಪ್ರತಿಯೊಂದು ಕೆಲಸವನ್ನು ಸಾಯಿಬಾಬಾ ಅವರನ್ನು ನೆನೆದು ಪ್ರಾರಂಭಿಸಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಹೀಗೆ ಹೇಳಿ, ಸಾಯಿಬಾಬಾ, ಇಂದಿನ ದಿನವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ. ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿ. ಈ ಪ್ರಾರ್ಥನೆ ಮನಸ್ಸಿಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಕೆಲವರು ಹೇಳುತ್ತಾರೆ, ನಾನು ಎಷ್ಟು ಪ್ರಾರ್ಥನೆ ಮಾಡಿದರೂ ನನ್ನ ಸಮಸ್ಯೆಗಳು ಕಡಿಮೆಯಾಗುತ್ತಿಲ್ಲ. ಆದರೆ ನೆನಪಿಡಿ, ಸಮಸ್ಯೆಗಳು ಬಂದಾಗಲೇ ನಮ್ಮ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಎಂಬುದು ಗೊತ್ತಾಗುತ್ತದೆ. ಕತ್ತಲೆ ರಾತ್ರಿ ಬಂದ ನಂತರವೇ ಸುಂದರವಾದ ಸೂರ್ಯೋದಯ ಆಗುತ್ತದೆ. ಅದೇ ರೀತಿ ಕಷ್ಟದ ಸಮಯದ ನಂತರ ಸಂತೋಷದ ಸಮಯವೂ ಖಂಡಿತ ಬರುತ್ತದೆ. ಸಾಯಿಬಾಬಾ ಎಂದಿಗೂ ತಡ ಮಾಡಬಹುದು, ಆದರೆ ಭಕ್ತನಿಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ಆದ್ದರಿಂದ ಇಂದಿನ ದಿನವನ್ನು ಭಯದಿಂದ ಅಲ್ಲ, ಭರವಸೆಯಿಂದ ಆರಂಭಿಸಿ. ದುಃಖದಿಂದ ಅಲ್ಲ, ನಗುವಿನಿಂದ ಆರಂಭಿಸಿ. ಸಂಶಯದಿಂದ ಅಲ್ಲ, ನಂಬಿಕೆಯಿಂದ ಆರಂಭಿಸಿ. ಇಂದು ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ತಪ್ಪಿಸಿಕೊಳ್ಳಬೇಡಿ. ಒಳ್ಳೆಯ ಮಾತು ಹೇಳಿ, ಒಂದು ನಗು ನೀಡಿ, ಒಂದು ಆಶೀರ್ವಾದ ನೀಡಿ, ಒಂದು ಪ್ರಾರ್ಥನೆ ಮಾಡಿ. ಇಂತಹ ಸಣ್ಣ ಒಳ್ಳೆಯ ಕಾರ್ಯಗಳೇ ದೇವರಿಗೆ ಅತ್ಯಂತ ಪ್ರಿಯವಾದ ಸೇವೆಯಾಗುತ್ತವೆ. ನಿಮ್ಮ ಮನೆಯಲ್ಲಿ ಶಾಂತಿ ಇರಲಿ, ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿ, ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗಲಿ, ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ, ನಿಮ್ಮ ಮನಸ್ಸಿನಲ್ಲಿ ಸದಾ ಸಾಯಿಬಾಬಾವರ ನೆನಪು ಇರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. 9 ಜನರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮೆಂಬರ್ಶಿಪ್ ಜಾಯಿನ್ ಆಗಿ. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ. ವಾಟ್ಸಾಪ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಜಾಯಿನ್ ಆಗಿ. ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಿದ್ದೀನಿ, ಜಾಯಿನ್ ಆಗಿ. ಸಾಯಿ ಭಕ್ತರೇ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸುತ್ತದೆ. ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುವುದಿಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗುವುದಿಲ್ಲ. ಆಗ ಮನಸ್ಸು ಕೇಳುತ್ತದೆ, ಸಾಯಿಬಾಬಾ, ನಾನು ಏನು ಮಾಡಿದೆ? ಆ ಕ್ಷಣದಲ್ಲಿ ಸಾಯಿಬಾಬಾ ನಮ್ಮ ಹೃದಯದಲ್ಲಿ ಹೇಳುವ ಮಾತು ಒಂದೇ, ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಈ ಒಂದು ವಾಕ್ಯದಲ್ಲಿ ಅಪಾರ ಶಕ್ತಿ ಅಡಗಿದೆ. ನೀವು ಇಂದು ಈ ಸಂದೇಶವನ್ನು ಕೇಳುತ್ತಿರುವುದು ಒಂದು
ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ಬಹುಶಃ ಸಾಯಿಬಾಬಾ ನಿಮಗೆ ಧೈರ್ಯ ತುಂಬಲು ಈ ಸಂದೇಶವನ್ನು ಕೇಳಿಸುತ್ತಿರಬಹುದು. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಅದು ಶಾಶ್ವತವಲ್ಲ. ಸಮಯ ಬದಲಾಗುತ್ತದೆ, ಪರಿಸ್ಥಿತಿ ಬದಲಾಗುತ್ತದೆ, ಆದರೆ ದೇವರ ಕೃಪೆ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಾನು ಸೋಲಿನ ಬಗ್ಗೆ ಯೋಚಿಸುವುದಿಲ್ಲ, ಸಾಯಿಬಾಬಾ ಅವರ ಆಶೀರ್ವಾದದ ಬಗ್ಗೆ ಮಾತ್ರ ಯೋಚಿಸುತ್ತೇನೆ. ಬೆಳಗ್ಗೆ ಮನೆಯಿಂದ ಹೊರಡುವ ಮೊದಲು 2 ನಿಮಿಷ ಸಾಯಿಬಾಬಾ ಅವರನ್ನು ನೆನೆಯಿರಿ. ಹೀಗೆ ಪ್ರಾರ್ಥಿಸಿ, ಸಾಯಿಬಾಬಾ, ನನ್ನ ಮಾತುಗಳಲ್ಲಿ ಮೃದುತ್ವ ಇರಲಿ, ನನ್ನ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ನನ್ನ ಮನಸ್ಸಿನಲ್ಲಿ ದಯೆ ಇರಲಿ, ನನ್ನ ಹೆಜ್ಜೆಗಳು ಒಳ್ಳೆಯ ದಾರಿಯಲ್ಲಿ ಸಾಗಲಿ. ಈ ಪ್ರಾರ್ಥನೆ ನಿಮ್ಮ ದಿನವನ್ನು ಸುಂದರವಾಗಿಸಬಹುದು. ಮಗು, ಕೆಲವರು ನಮ್ಮನ್ನು ಬಿಟ್ಟು ಹೋಗಬಹುದು, ಕೆಲವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ದೇವರು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ಮನುಷ್ಯರ ಮೇಲಿನ ನಿರೀಕ್ಷೆಗಿಂತ ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇದ್ದರೆ ನಾಳೆ ಅದೇ ಕಣ್ಣಲ್ಲಿ ಸಂತೋಷದ ಹೊಳಪು ಮೂಡಬಹುದು. ಇಂದು ನಿಮ್ಮ ಕೈಯಲ್ಲಿ ಖಾಲಿಯಾಗಿದ್ದರೆ ನಾಳೆ ದೇವರು ಅದನ್ನು ಆಶೀರ್ವಾದಗಳಿಂದ ತುಂಬಬಹುದು. ಇಂದು ನಿಮ್ಮ ಮನಸ್ಸು ಭಾರವಾಗಿದ್ದರೆ ನಾಳೆ ಅದೇ ಮನಸ್ಸು ಸಂತೋಷದಿಂದ ಅರಳಬಹುದು. ಇದೇ ಸಾಯಿಬಾಬಾವರ ಕೃಪೆಯ ಮಹಿಮೆ. ಆದ್ದರಿಂದ ಎಂದಿಗೂ ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ. ಒಳ್ಳೆಯ ಕೆಲಸವನ್ನು ನಿಲ್ಲಿಸಬೇಡಿ. ಯಾರನ್ನು ದ್ವೇಷಿಸಬೇಡಿ. ಯಾರಿಗೂ ಕೆಟ್ಟದನ್ನು ಬಯಸಬೇಡಿ. ಕ್ಷಮಿಸಲು ಕಲಿಯಿರಿ. ಪ್ರೀತಿಯನ್ನು ಹಂಚಿಕೊಳ್ಳಿ. ಸತ್ಯವನ್ನು ಪಾಲಿಸಿ. ಇವುಗಳೇ ಸಾಯಿಬಾಬಾ ನಮಗೆ ಕಲಿಸಿದ ಜೀವನದ ಮಾರ್ಗಗಳು. ಪ್ರತಿದಿನ ಬೆಳಗ್ಗೆಯೂ ನಿಮ್ಮ ಮನಸ್ಸಿಗೆ ಹೀಗೆ ಹೇಳಿ, ಇಂದು ನಾನು ಯಾರನ್ನು ನೋಯಿಸುವುದಿಲ್ಲ. ಇಂದು ನಾನು ಯಾರಿಗಾದರೂ ಒಳ್ಳೆಯದನ್ನು ಮಾಡುತ್ತೇನೆ. ಇಂದು ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ 3 ಸಂಕಲ್ಪಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ನೆನಪಿಡಿ, ದೇವರು ನಮ್ಮ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡುವುದಿಲ್ಲ. ನಮಗೆ ಒಳ್ಳೆಯದಾಗುವ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡುತ್ತಾರೆ. ಆದ್ದರಿಂದ ತಾಳ್ಮೆ ಕಳೆದುಕೊಳ್ಳಬೇಡಿ. ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರಲಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಲಿ. ನಿಮ್ಮ ಹಿರಿಯರಿಗೆ ಆರೋಗ್ಯ ಸಿಗಲಿ. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕಲಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮನೆ ಬಾಗಿಲಲ್ಲಿ ಸದಾ ನೆಲೆಸಿರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಕನಿಷ್ಠ 9 ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಮೆಂಬರ್ಶಿಪ್ ಜಾಯ್ನ್ ಆಗಿ ಮತ್ತು ನಿಮಗೆ ಇಷ್ಟವಾದರೆ ಸೂಪರ್ ಥ್ಯಾಂಕ್ಸ್ ಮೂಲಕ ಬೆಂಬಲಿಸಬಹುದು. ಸಾಯಿ ಭಕ್ತರೇ, ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ನೋವು ಇದ್ದರೆ ಅದನ್ನು ಸಾಯಿಬಾಬಾ ಅವರ ಪಾದಗಳಲ್ಲಿ ಇಟ್ಟುಬಿಡಿ. ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಸಿಗದೇ ಇರಬಹುದು, ಆದರೆ ದೇವರ ಕೃಪೆ ಸರಿಯಾದ ಸಮಯದಲ್ಲಿ ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಪ್ರಾರ್ಥನೆ ಫಲಿಸಲಿಲ್ಲ ಎಂದುಕೊಳ್ಳುತ್ತೇವೆ, ಆದರೆ ನಂತರ ಹಿಂತಿರುಗಿ ನೋಡಿದಾಗ ದೇವರು ನಮ್ಮ ಬೇಡಿಕೆಯನ್ನು ಅಲ್ಲ, ನಮ್ಮ ಒಳಿತನ್ನು ಆರಿಸಿಕೊಂಡಿದ್ದಾನೆ ಎಂಬುದು ಅರ್ಥವಾಗುತ್ತದೆ. ಜೀವನದ ಪ್ರತಿಯೊಂದು ಅನುಭವವು ನಮಗೆ ಏನಾದರೂ ಕಲಿಸುತ್ತದೆ. ದುಃಖ ತಾಳ್ಮೆಯನ್ನು ಕಲಿಸುತ್ತದೆ. ಸಂತೋಷ ಕೃತಜ್ಞತೆಯನ್ನು ಕಲಿಸುತ್ತದೆ. ಸೋಲು ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಕಲಿಸುತ್ತದೆ. ಯಶಸ್ಸು ವಿನಯವನ್ನು ನೆನಪಿಸುತ್ತದೆ. ಸಾಯಿಬಾಬಾ ನಮಗೆ ಹೇಳುವ ಮಾರ್ಗವೂ ಇದೆ. ಇಂದು ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ನೋಡಿ ಒಂದು ಮಾತು ಹೇಳಿಕೊಳ್ಳಿ, ನಾನು ಭಯಪಡುವುದಿಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಈ ಒಂದು ಭರವಸೆ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗಾಗಿ ಒಂದು ಕ್ಷಣ ಪ್ರಾರ್ಥಿಸಿ. ನಿಮ್ಮ ತಂದೆ ತಾಯಿಗೆ ಆರೋಗ್ಯ ಸಿಗಲಿ. ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಇರಲಿ. ಮಕ್ಕಳಿಗೆ ಉತ್ತಮ ವಿದ್ಯೆ ಮತ್ತು ಸಮೃದ್ಧಿ ದೊರಕಲಿ. ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಅವಕಾಶ ದೊರಕಲಿ. ವ್ಯಾಪಾರ ಮಾಡುವವರಿಗೆ ಪ್ರಗತಿ ದೊರಕಲಿ. ರೋಗದಿಂದ ಬಳಲುತ್ತಿರುವವರಿಗೆ ಶೀಘ್ರ ಗುಣಮುಖತೆ ಸಿಗಲಿ. ಇದು ಕೇವಲ ನಿಮ್ಮ ಪ್ರಾರ್ಥನೆಯಲ್ಲ, ಅನೇಕ ಜನರ ಒಳಿತಿಗಾಗಿ ಮಾಡಿದ ಪ್ರಾರ್ಥನೆಯಾಗಲಿ. ನೆನಪಿಡಿ, ಇತರರ ಸಂತೋಷಕ್ಕಾಗಿ ಹಾರೈಸುವ ಮನಸ್ಸು ದೇವರಿಗೆ ಬಹಳ ಪ್ರಿಯ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಆ ನೋವನ್ನು ಹಿಡಿದುಕೊಂಡೇ ಬದುಕಬೇಡಿ.
ಕ್ಷಮಿಸುವುದು ದುರ್ಬಲತೆಯಲ್ಲ, ಅದು ಮನಸ್ಸಿನ ದೊಡ್ಡ ಶಕ್ತಿ. ಕೋಪ ಮನಸ್ಸನ್ನು ಸುಡುತ್ತದೆ, ಕ್ಷಮೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಆದ್ದರಿಂದ ಇಂದು ಒಂದು ಭಾರವನ್ನು ಇಳಿಸಿ, ದ್ವೇಷವನ್ನು ಬಿಡಿ, ಅಸೂಯೆಯನ್ನು ಬಿಡಿ, ಕೆಟ್ಟ ಮಾತುಗಳನ್ನು ಬಿಡಿ, ಒಳ್ಳೆಯ ಆಲೋಚನೆಗಳನ್ನು ಸ್ವೀಕರಿಸಿ. ಸಾಯಿಬಾಬಾ ಆಶೀರ್ವಾದ ದೊರೆಯಬೇಕಾದರೆ ನಮ್ಮ ಹೃದಯದಲ್ಲಿ ಪ್ರೀತಿ, ದಯೆ ಮತ್ತು ನಂಬಿಕೆ ಇರಬೇಕು. ಪ್ರತಿದಿನ ಸ್ವಲ್ಪ ಸಮಯ ಭಜನೆ ಮಾಡಿ, ಸಾಯಿನಾಮವನ್ನು ಜಪಿಸಿ, ಒಂದು ಒಳ್ಳೆಯ ಕೆಲಸ ಮಾಡಿ, ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಇದು ದೊಡ್ಡ ದಾನವಾಗಿರಬೇಕೆಂದಿಲ್ಲ. ಒಂದು ಸಾಂತ್ವನದ ಮಾತು, ಒಂದು ನಗು, ಒಂದು ಪ್ರಾರ್ಥನೆಯು ದೇವರಿಗೆ ಅಮೂಲ್ಯ. ಇಂದು ನಿಮ್ಮ ಜೀವನ ಹೇಗೆ ಇದ್ದರೂ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ, ಸಾಯಿಬಾಬಾ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಅವರ ಸಮಯದಲ್ಲಿ, ಅವರ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬೇಕಾದ ಆಶೀರ್ವಾದವನ್ನು ಅವರು ಖಂಡಿತ ನೀಡುತ್ತಾರೆ. ಆದ್ದರಿಂದ ನಿರಾಶರಾಗಬೇಡಿ, ಪ್ರಾರ್ಥನೆಯನ್ನು ಮುಂದುವರಿಸಿ, ಒಳ್ಳೆಯತನವನ್ನು ಮುಂದುವರಿಸಿ, ನಂಬಿಕೆಯನ್ನು ಗಟ್ಟಿಯಾಗಿಟ್ಟುಕೊಳ್ಳಿ. ಪ್ರತಿಯೊಂದು ಹೊಸ ಬೆಳಗ್ಗೆಯೂ ಹೊಸ ಅವಕಾಶ, ಹೊಸ ಭರವಸೆ, ಹೊಸ ಆಶೀರ್ವಾದ, ಹೊಸ ಆರಂಭವನ್ನು ಸಾಯಿಬಾಬಾವರ ನಾಮದಿಂದ ಪ್ರಾರಂಭಿಸಿ. ಎಲ್ಲರೂ ಒಟ್ಟಿಗೆ ಹೇಳೋಣ: ಓಂ ಸಾಯಿರಾಮ್, 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 ಓಂ ಸಾಯಿರಾಮ್. ಪ್ರತಿದಿನ ಬೆಳಗ್ಗೆ 11 ಬಾರಿ ಸಾಯಿನಾಮ ಜಪವನ್ನು ಜಪಿಸಿ. ಸಾಯಿ ಭಕ್ತರೇ, ಈ ಸಂದೇಶದ ಕೊನೆಯ ಕ್ಷಣಕ್ಕೆ ಬಂದಿರುವ ನಿಮ್ಮ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದು ಈ ಬೆಳಗ್ಗೆ ನಿಮ್ಮ ಮನಸ್ಸು ಸ್ವಲ್ಪವಾದರೂ ಹಗರವಾಗಿದ್ದರೆ ಅದು ಈ ಮಾತುಗಳ ಕಾರಣವಲ್ಲ, ಸಾಯಿಬಾಬಾವರ ಕೃಪೆಯ ಕಾರಣ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಮುಂದೆ ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣಬಹುದು. ಆದರೆ ನೆನಪಿಡಿ, ಮನುಷ್ಯನಿಗೆ ಕಾಣದ ದಾರಿಯನ್ನು ದೇವರು ಕಾಣುತ್ತಾರೆ. ಆದ್ದರಿಂದ ಎಂದಿಗೂ ಹೀಗೆ ಹೇಳಬೇಡಿ, ನನ್ನ ಜೀವನ ಮುಗಿದು ಹೋಯಿತು. ಬದಲಾಗಿ ಹೀಗೆ ಹೇಳಿ: ಸಾಯಿಬಾಬಾ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೊದಲ ಮಾತು ಕೃತಜ್ಞತೆಯಾಗಿರಲಿ. ಸಾಯಿಬಾಬಾ ಮತ್ತೊಂದು ದಿನವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಒಂದು ಕೃತಜ್ಞತೆಯ ಭಾವನೆ ಮನಸ್ಸಿಗೆ ಹೊಸ ಶಕ್ತಿಯನ್ನು ತುಂಬುತ್ತದೆ. ಇಂದು ನಿಮ್ಮ ಕನಸುಗಳು ಎಷ್ಟೇ ದೊಡ್ಡದಾಗಿರಲಿ, ಅವುಗಳಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿ. ದೇವರನ್ನು ನಂಬಿ, ಆದರೆ ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ಸಾಯಿಬಾಬಾ ಪರಿಶ್ರಮವನ್ನು ಆಶೀರ್ವದಿಸುತ್ತಾರೆ, ಸತ್ಯದ ದಾರಿಯಲ್ಲಿ ನಡೆಯುವವರನ್ನು ಕಾಪಾಡುತ್ತಾರೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಅನ್ನದ ಕೊರತೆ ಆಗದಿರಲಿ. ನಿಮ್ಮ ಕುಟುಂಬದಲ್ಲಿ ನಗು ಸದಾ ಮೊಳಗಲಿ. ನಿಮ್ಮ ಮಕ್ಕಳ ಭವಿಷ್ಯ ಬೆಳಗಲಿ. ಹಿರಿಯರಿಗೆ ಆರೋಗ್ಯ ಮತ್ತು ನೆಮ್ಮದಿ ದೊರಕಲಿ. ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗಲಿ. ಸಾಲದ ಭಾರದಲ್ಲಿರುವವರಿಗೆ ನೆಮ್ಮದಿ ಸಿಗಲಿ. ರೋಗದಿಂದ ಬಳಲುತ್ತಿರುವವರಿಗೆ ಆರೋಗ್ಯ ಸಿಗಲಿ. ಒಂಟಿತನದಲ್ಲಿರುವವರಿಗೆ ಒಳ್ಳೆಯ ಸಂಗಾತಿತನ ಸಿಗಲಿ. ಕಣ್ಣೀರು ಹಾಕುತ್ತಿರುವವರ ಕಣ್ಣಲ್ಲಿ ಮತ್ತೆ ಸಂತೋಷದ ಬೆಳಕು ಮೂಡಲಿ. ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಮನೆ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರಲಿ. ಈಗ ಎಲ್ಲರೂ ಭಕ್ತಿಯಿಂದ ಒಮ್ಮೆ ಹೇಳೋಣ: ಓಂ ಸಾಯಿರಾಮ್. ಈ ನಾಮಸ್ಮರಣೆಯೇ ನಮ್ಮ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಭರವಸೆಯನ್ನು ನೀಡುತ್ತದೆ. ಇಂದಿನ ಸಂದೇಶ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ನಿಮ್ಮ ಪ್ರಾರ್ಥನೆ ಅಥವಾ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಬಹುದು. ನಿಮ್ಮ ಮಾತು ಇನ್ನೊಬ್ಬ ಭಕ್ತರಿಗೆ ಧೈರ್ಯ ನೀಡಬಹುದು. ಈ ಸಂದೇಶ ಇನ್ನಷ್ಟು ಜನರಿಗೆ ತಲುಪಬೇಕೆಂದು ಅನಿಸಿದರೆ ಅದನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಭಕ್ತಿ ಸಂದೇಶಗಳನ್ನು ನಿಯಮಿತವಾಗಿ ನೋಡಲು ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಬಹುದು. ನಮ್ಮ ಕಾರ್ಯವನ್ನು ಬೆಂಬಲಿಸಲು ಇಚ್ಛಿಸುವವರು ಸದಸ್ಯತ್ವ ಅಂದರೆ ಮೆಂಬರ್ಶಿಪ್ ಜಾಯ್ನ್ ಆಗಬಹುದು. ಸೂಪರ್ ಥ್ಯಾಂಕ್ಸ್ ಮೂಲಕ ಪ್ರೋತ್ಸಾಹ ನೀಡಿದರೆ ಇನ್ನಷ್ಟು ಭಕ್ತಿಪೂರ್ಣ ವಿಷಯಗಳನ್ನು ಸಿದ್ಧಪಡಿಸಲು ಅದು ಸಹಕಾರವಾಗುತ್ತದೆ. ನಿಮ್ಮ ಪ್ರತಿಯೊಂದು ಬೆಂಬಲಕ್ಕೂ ಹೃತ್ಪೂರ್ವಕ ಕೃತಜ್ಞತೆ. ಕೊನೆಯದಾಗಿ ಎಲ್ಲರಿಗಾಗಿ ಒಂದು ಪ್ರಾರ್ಥನೆ ಮಾಡೋಣ. ಸಾಯಿಬಾಬಾ, ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರ ಮನೆಗೆ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಿ. ಕಷ್ಟದಲ್ಲಿರುವವರಿಗೆ ಧೈರ್ಯ ನೀಡಿ, ನಿರಾಶೆಯಲ್ಲಿರುವವರಿಗೆ ಹೊಸ
ಹೊಸ ಭರವಸೆ ನೀಡಿ ಪರಿಶ್ರಮಿಸುವವರಿಗೆ ಉತ್ತಮ ಫಲ ನೀಡಿ ಎಲ್ಲರ ಹೃದಯದಲ್ಲಿ ಪ್ರೀತಿ, ಕರುಣೆ ಮತ್ತು ನಿಮ್ಮ ಮೇಲಿನ ಅಚಲ ನಂಬಿಕೆ ಸದಾ ಇರಲಿ. ನಿಮ್ಮ ಕೃಪೆಯ ನೆರಳು ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಓಂ ಸಾಯಿರಾಮ್. ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ.